ಅಕ್ರಮವಾಗಿ ಸಿ ಬಸವೇಗೌಡರು ಸಿದ್ದರಾಮಯ್ಯನವರ ಪ್ರಭಾವಕ್ಕೆ ಒಳಗಾಗಿ ಅವರ ಹಂತದಲ್ಲೇ ಸುಮೋಟೋ ನಿರ್ಣಯವನ್ನು ತಗೊಂಡು ಸಾಕಮ್ನವರ 70/4A ಸರ್ವೆ ನಂಬರಿನ ಸ್ವತ್ತನ್ನು ಹಿಣಕಲ್ ಗ್ರಾಮದ ಸ್ವತ್ತನ್ನು ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈ ಬಿಡಲಾಗಿದೆ ಅನ್ನೋ ಆದೇಶವನ್ನು ಕಾನೂನು ಬಾಹಿರ ಆದೇಶವನ್ನು ಹೊರಡಿಸ್ತಾರೆ. ಇದಕ್ಕೆ 27 ದಿನ ಮುಂಚಿತವಾಗಿ ಪೂರ್ವ ನಿಯೋಜಿತ ಕೃತ್ಯ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವರು ಸಾಕಮ್ನವರಿಂದ 3161 ನಂಬರ್ ನಿವೇಶನವನ್ನು ಕ್ರಯಕ್ಕೆ ಪಡಿತಾರೆ. 6,27,000 ರೂಪಾಯಿಗಳಿಗೆ ಕ್ರಯಕ್ಕೆ ಪಡೆದು ಅದನ್ನು ತಮ್ಮ ಹೆಸರಿಗೆ ನೋಂದಣಿ ಕೂಡ ಮಾಡಿಸ್ಕೊಳ್ತಾರೆ. ಇದು ಕಾನೂನು ಬಾಹಿರವಾದಂಥ ಕೆಲಸ. ಅದಾದ 3ನೇ ದಿವಸ, ಅದು 26/11/1997 ಸಿದ್ದರಾಮಯ್ಯನವ್ರ ಹೆಸರಿಗೆ ಮೈಸೂರಿನ ಉಪನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಆ ಒಂದು 3161 ನಂಬರಿನ ನಿವೇಶನ ಕಾನೂನು ಬಾಹಿರವಾಗಿ ನೋಂದಣಿ ಆಗುತ್ತೆ. ನೋಂದಣಿ ಆಗಿ 3ನೇ ದಿವಸಕ್ಕೆ 29ನೇ ತಾರೀಕು ಆ ಒಂದು ಸ್ವತ್ತಿನಲ್ಲಿ ಕಾನೂನು ರೀತಿಯ ಹಂಚಿಕೆಯಾಗಿ ಮನೆಯನ್ನು ನಕ್ಷೆ ಮಂಜೂರಾತಿ ಮೂಡಾದಿಂದ ಪಡ್ಕೊಂಡು ನಿರ್ಮಾಣ ಮಾಡಿದ್ದಂಥ ಮನೆಯನ್ನು ಸುಂದರರಾಜ್ ಅವರು ನಿರ್ಮಾಣ ಮಾಡಿದಂಥ ಮನೆಯನ್ನು ನಿರ್ದಾಕ್ಷಿಣ್ಯವಾಗಿ ಆ ಮನೆಯನ್ನು ಕೆಡವಾಗಿ ತಮ್ಮ ಸುಪರ್ದಿಗೆ ಸಿದ್ದರಾಮಯ್ಯನವರು ತಗೊಳ್ತಾರೆ. ಸುಂದರರಾಜ್ ಅವರು ಕೊಡೋ ಯಾವುದೇ ದೂರುಗಳಿಗೆ ಪೊಲೀಸ್ನವರು ಸಕಾರಾತ್ಮಕವಾಗಿ ಸ್ಪಂದಿಸದೆ ಕೇವಲ NCR ಅಂತ ಮಾಡ್ಕೊಂಡು ಆ ಪ್ರಕರಣಕ್ಕೆ ತಿಲಾಂಜಲಿ ಇಡೋದು. ಅವರು ಮೂಡಾಗೆ ಇದರ ಬದಲು ಬೇರೆ ನಿವೇಶನವನ್ನು ಕೊಡಿ ಅನ್ನೋ ಅರ್ಜಿಯನ್ನು ಕೂಡ ಸಲ್ಲಿಸ್ತಾರೆ ಅನ್ನೋ ಮಾಹಿತಿ ನಮ್ಗೆ ತಿಳಿದು ಬಂದಿದೆ. ಈ ರೀತಿ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ತಮ್ಮ ಶಿಷ್ಯನ ಮೂಲಕ ಕಾನೂನು ಬಾಹಿರವಾಗಿ ಡಿನೋಟಿಫಿಕೇಷನ್ ಮಾಡಿಸ್ಕೊಂಡಿರ್ತಕ್ಕಂಥ ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ನಾನು ದಾಖಲೆಗಳ ಸಹಿತ ಮಾನ್ಯ ಘನತೆಯುತ ರಾಜ್ಯಪಾಲರಿಗೆ ಹಾಗೂ ಲೋಕಾಯುಕ್ತ ADGP ಮತ್ತು IGP ಅವರಿಗೆ ದೂರನ್ನು ಸಲ್ಲಿಸಿದ್ದೀನಿ. ಇನ್ನೊಂದು ವಿಷಯ, ಅವರು ಈ ರೀತಿ 97ರಲ್ಲಿ ಈ ರೀತಿ ಕ್ರಯಕ್ಕೆ ಪಡೆದಂಥ ನಿವೇಶನವನ್ನು 2003ರಲ್ಲಿ ಮಾರುಕಟ್ಟೆ ಬೆಲೆ 4 ಕೋಟಿಗೆ ಸರ್ಕಾರಿ ಬೆಲೆ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಅಂತ 1 ಕೋಟಿ ರೂಪಾಯಿನ ತೋರಿಸಿ ಮಾರಾಟ ಕೂಡ ಮಾಡಿ ಕೋಟ್ಯಾಂತರ ರೂಪಾಯಿ ಆದಾಯವನ್ನು ಕೂಡ ಸಿದ್ದರಾಮಯ್ಯವರು ಗಳಿಸಿರ್ತಾರೆ. ಈ ರೀತಿ ಕಾನೂನು ಬಾಹಿರವಾಗಿ ಡಿನೋಟಿಫಿಕೇಷನ್ ಆಗಿರ್ತಕ್ಕಂಥ ಅದು ಡಿನೋಟಿಫಿಕೇಷನ್ಗೆ ಕಾನೂನಲ್ಲಿ ಯಾವುದೇ ಅವಕಾಶ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಇವರು ಸುಮೋಟೋ ನಿರ್ಣಯ ತೊಗೊಂಡು ಅಧ್ಯಕ್ಷರೇ ಮಾಡಿರುವಂಥ ಈ ಡಿನೋಟಿಫಿಕೇಷನ್ ಪ್ರಕ್ರಿಯೆ ಕಾನೂನು ಬಾಹಿರವಾಗಿರುವಂಥದ್ದು, ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು. ಅದಲ್ಲದೆ ಅದಾಗಲೇ ಪರಿಹಾರ ಧನವನ್ನು ಪಡೆದಿದ್ದಂಥ ಸಾಕಮ್ನವರಿಂದ ಸಿದ್ದರಾಮಯ್ಯನವರು ನಿವೇಶನವನ್ನು ಅದಾಗಲೇ ನಿವೇಶನಗಳು ಹಂಚಿಕೆ ಮಾಡಿ ಮನೆಗಳು ಕಟ್ಟಿರ್ತಕ್ಕಂಥ ನಿವೇಶನವನ್ನು ಇವರು ಕ್ರಯಕ್ಕೆ ಪಡೆದಿರ್ತಕ್ಕಂಥದ್ದು. ಈ ರೀತಿ 10 ಲೋಪದೋಷಗಳು ಇಲ್ಲಿ ನಡೆದಿರೋವಂಥ ಹಿನ್ನೆಲೆಯಲ್ಲಿ ನಾನೆಲ್ಲ ದಾಖಲೆಗಳ ಸಹಿತ ನಾನು ದೂರನ್ನು ಕೊಟ್ಟಿದ್ದೇನೆ. ಘನತೆಯುತ ರಾಜ್ಯಪಾಲರಿಗೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ 17A ಅಡಿಯಲ್ಲಿ ಈ ಒಂದು ಪ್ರಕರಣದ ತನಿಖೆಗೆ ನೀವು ಆದೇಶ ಮಾಡಬೇಕು ಅನ್ನೋ ಒಂದು ಮನವಿಯನ್ನು ಮಾಡ್ಕೊಂಡಿದ್ದೀನಿ. ಲೋಕಾಯುಕ್ತದಲ್ಲಿ ಸಿದ್ದರಾಮಯ್ಯ ಮತ್ತು ಬಸವೇಗೌಡರ ವಿರುದ್ಧ ಅಧಿಕಾರ ದುರುಪಯೋಗ, ವಂಚನೆ, ಭ್ರಷ್ಟಾಚಾರ, ನಕಲಿ ದಾಖಲೆ ತಯಾರಿಕೆ ಪ್ರಕರಣಗಳನ್ನು ದಾಖಲು ಮಾಡಿದ್ದೀನಿ. ಇನ್ನು 21 ದಿನಗಳ ನಂತರ ಈ ಪ್ರಕರಣದ ದೂರನ್ನು ನಾನು ಜಾರಿ ನಿರ್ದೇಶನಾಲಯದಲ್ಲಿ ಲೋಕಾಯುಕ್ತಕ್ಕೆ ಸಲ್ಲಿಸಿದ ನಂತರ 20 ದಿನಗಳ ನಂತರ ಕೊಡಬೇಕಾಗ್ತದೆ. 21 ದಿನಗಳ ನಂತರ ನಾನು ಜಾರಿ ನಿರ್ದೇಶನಾಲಯದ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ದೂರನ್ನು ಕೊಡ್ತಾ ಇದ್ದೀನಿ.